ಮೇಷರಾಶಿಯವರಿಗೆ ನಿಮ್ಮ ಪ್ರಿಯ ಮಿತ್ರರು ನಿಮಗೆ ಮೋಸವನ್ನು ಮಾಡಬಹುದು. ಅಂದರೆ ಯಾರನ್ನ ತುಂಬ ಹಚ್ಕೊಂಡಿರ್ತೀರಿ, ತುಂಬ ಆತ್ಮೀಯತೆಯಿಂದ ನೋಡ್ತಾ ಇರ್ತೀರಿ, ಅಂಥವರೇ ಯಾವುದೋ ಒಂದು ಸಂದರ್ಭಕ್ಕೋ ಅಥವಾ ಇನ್ಯಾವುದೋ ಒತ್ತಡಕ್ಕೋ ಕಟ್ಟು ಬಿದ್ದು ನಿಮಗೆ ಮೋಸವನ್ನು ಮಾಡಬಹುದು. ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ತಿಳ್ಕೊಂಡು ಆ ದೃಷ್ಟಿಯಿಂದ ನಿಮಗೆ ಮೋಸವನ್ನು ಮಾಡಬಹುದು ಅನ್ನುವಂಥದ್ದು ಈ ದಿವಸ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆ. ಅವರು ನಿಮಗೇನೋ ಸಂದರ್ಭದಲ್ಲಿ ಆ ಸಮಯಕ್ಕನುಗುಣವಾಗಿ ಕೈ ಕೊಡಬಹುದು ಅನ್ನುವಂಥದ್ದು. ನೀವು ಸ್ವಲ್ಪ ಎಚ್ಚರವನ್ನು ತಪ್ಪಿದ್ರಿ, ಆಗ ತೊಂದರೆಯಾಗತ್ತೆ. ನನ್ನ ಸ್ನೇಹಿತ ಹೀಗಲ್ಲ, ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಎಲ್ಲ ನಂಬಿಕೆಗಳು ಹುಸಿಯಾಗ್ತಕ್ಕಂತಹ ದಿವಸ. ಅಂತಹ ವಾತಾವರಣವನ್ನು ನೋಡಬೇಕಾಗತ್ತೆ ಅನ್ನುವಂಥದ್ದು. ದೂರದೂರಿನಿಂದ ಏನೋ ಸಿಹಿ ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಅದು ನಿಮಗೆ ಸ್ವಾಭಾವಿಕವಾಗಿ ಖುಷಿಯನ್ನು ಕೊಡುವಂಥದ್ದು. ಒಳ್ಳೆಯ ಹಾಸ್ಯ ಮಾಡತಕ್ಕಂತಹ ವ್ಯಕ್ತಿತ್ವವುಳ್ಳವರಿಂದ ನೀವು ಆಕರ್ಷಿತರಾಗ್ತೀರಿ. ಅವರ ಮಾತು, ಅವರ ಹಾಸ್ಯ, ಆ ಸಮಯ ಪ್ರಜ್ಞೆ, ಪ್ರತ್ಯುತ್ಪನ್ನ ಮತಿ ಅಂತ ಏನು ನಾವು ಕರಿತೀವಿ, ಅದು ಎಲ್ಲವುದೂ ಕೂಡ ನಿಮ್ಮನ್ನು ಆಕರ್ಷಣೆ ಮಾಡ್ತಕ್ಕಂತಹದ್ದಾಗತ್ತೆ. ಅಂತಹ ಆಕರ್ಷಣೆಗೆ ನೀವು ಒಳಪಡ್ತೀರಿ ಅನ್ನುವಂಥದ್ದು. ಈ ದಿವಸ ಹಿರಿಯರನ್ನು, ವಯಸ್ಸಾದಂಥವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ. ಅವರ ಬಗ್ಗೆ ಹೆಚ್ಚು ಗಮನ ಇಡಿ. ಬೇರೆ ದಿವಸ ಮಾಡಬೇಕು ಅನ್ನುವಂತಹ ತರ್ಕ ಅಲ್ಲ. ಈ ದಿವಸ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮಿಂದ ಏನೋ ತೊಂದರೆ ಆಯಿತು, ತಪ್ಪಾಯಿತು ಅನ್ನುವಂಥದ್ದು ಉಳಿದು ಬಿಡುತ್ತೆ. ಉತ್ತಮ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶಗಳಿರುತ್ತೆ. ಜೀವನದಲ್ಲಿ ಯಾವುದು ನಮಗೆ ಸರಿಯಾದಂತಹ ಶಾಶ್ವತವಾದಂತಹ ಮಾರ್ಗದರ್ಶಿಯೋ ಅಂತಹ ವಿಚಾರಗಳನ್ನು ಅವಲಂಬಿಸಿ, ಅಂತಹ ವಿಷಯಗಳನ್ನು ಯಾರು ಹೇಳ್ತಾರೋ ಅಂಥವರನ್ನು ಆಶ್ರಯವಾಗಿ ಪಡ್ಕೊಳ್ಳಿ. ಎಲ್ಲವೂ ಕೂಡ ನಿಮ್ಮ ಭವಿಷ್ಯದ ಒಂದು ಉನ್ನತಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಆರೋಗ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ಕಾಪಾಡಿಕೊಳ್ಳಿ. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಉಮಾಮಹೇಶ್ವರರ ಅನುಗ್ರಹ ನಿಮಗೆ ರಕ್ಷಣೆಯಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಕೆಲವು ಘಟನೆಗಳನ್ನು ನಡೀಬಹುದು. ನೀವು ಮಾನಸಿಕವಾಗಿ ಹಾಗೆ ಭಯಮುಕ್ತರಾಗಿ ಎಲ್ಲವುದಕ್ಕೂ ಕೂಡ ಸಿದ್ಧವಾಗಿ ಇರಬೇಕಾದಂಥದ್ದಾಗುತ್ತೆ. ಆತ್ಮವಿಶ್ವಾಸದಿಂದ ಮಾತ್ರ ನಿಮ್ಮ ಜೀವನ ಬಹಳ ಹಸನ ಆಗ್ತಕ್ಕಂಥದ್ದು. ಎಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಿರೋ ಅಲ್ಲಿ ಯಾವುದೇ ರೀತಿಯ ಉತ್ಸಾಹಕ್ಕೆ ಅಥವಾ ಇನ್ಯಾವುದೋ ಒಂದು ಸಾಹಸದಿಂದ ಮಾಡ್ತಕ್ಕಂತಹ ಕೆಲಸಕ್ಕೆ ಆಸ್ಪದಗಳು ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಹಳೆಯ ನೋವುಗಳು ಶರೀರದಲ್ಲಿ ಮರುಕಳಿಸಬಹುದು. ಹಿಂದೆ ಯಾವತ್ತೋ ಏನೋ ಅನುಭವಿಸಿದಂತಹದ್ದು ನೋವು ಮತ್ತೆ ಮತ್ತೆ ನಿಮಗೆ ಕಾಣಿಸ್ಕೊಳ್ಳುವಂತಹ ದಿವಸವಾಗತ್ತೆ. ನಿಮ್ಮ ಕೋಪದಿಂದ ನಿಷ್ಠುರವಾಗ್ತೀರಿ. ಬಾಯಲ್ಲಿ ಏನಿರುತ್ತೋ ಅದನ್ನು ಹಾಗೇ ಹೇಳ್ತಕ್ಕಂತಹ ಸ್ವಭಾವ, ಅತಿಯಾದಂತಹ ಕೋಪ ಮಾಡಿಕೊಳ್ತಕ್ಕಂಥದ್ದು, ಇದರಿಂದ ನಿಷ್ಠುರವಾಗ್ತೀರಿ. ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದರೆ ಅವರು ಸುಮ್ಮನಾಗ್ಬಿಡ್ತಾರೆ. ನಿಮ್ಮನ್ನು ಎಲ್ಲಿಡಬೇಕೋ, ಎಷ್ಟು ಅಂತರವನ್ನು ಕಾಪಾಡಿಕೊಳ್ಬೇಕೋ ಅದನ್ನೆಲ್ಲವನ್ನು ಯೋಚನೆ ಮಾಡಿ ಹಾಗಿದ್ಬಿಡ್ತಾರೆ. ನಿಮಗಿಂತಲೂ ಬಲಿಷ್ಠರಾದಂಥವರು ನಿಮಗಿಂತ ಜೋರಾಗಿ ಕೂಗಾಡ್ತಕ್ಕಂಥದ್ದಾಗತ್ತೆ. ಇದರಿಂದ ವಾತಾವರಣ ಹಾಳಾಗುವಂಥದ್ದು. ಬಂಧುಗಳ ಭೇಟಿಯಿಂದ ಸಮಾಧಾನ ಆಗಬಹುದು. ಆದರೆ ಕೋಪ ಇದ್ದರೆ ಅದೂ ಕೂಡ ಬೇರೆ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ. ಹಣದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ನಷ್ಟಕ್ಕೆ ಅವಕಾಶ ಇದೆ, ನಷ್ಟ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಇಲ್ಲಿಯ ಆಶಯವಾಗಿರುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಬಾರಿ ಪಠನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಿ. ಯಾವುದೋ ಒಂದು ಪ್ರಯಾಣ ತತ್ಕ್ಷಣದಲ್ಲಿ ಒದಗಿ ಬಂತು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಏನೋ ನಿರ್ದಿಷ್ಟವಾದಂತಹ ಕೆಲಸ ಇದೆ. ಆ ಕೆಲಸಕ್ಕೋಸ್ಕರವಾಗಿ ಪ್ರಯಾಣ ಅನ್ನುವಂಥದ್ದನ್ನು ತಿಳಿಬೇಕು. ಹೋದಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕೇ ಹೊರತು ಅದನ್ನು ಹೊರತಾಗಿ ಬೇರೆದನ್ನು ಮಾಡಿದರೆ, ಬೇರೆ ಕಡೆ ಹೋದರೆ ನೀವು ಹೋಗಿದಂತಹ ಉದ್ದೇಶ ನೆರವೇರುವುದಿಲ್ಲ. ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಮಕ್ಕಳಿಗೆ ಏನೋ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ. ಅವರ ಆರೋಗ್ಯ, ವಿದ್ಯಾಭ್ಯಾಸ, ಅವರ ಆಟ ಪಾಠ ಯಾವುದರಲ್ಲೇ ಬೇಕಾದರೂ ಆಗಬಹುದು. ಗಮನ ಪೂರ್ಣವಾಗಿ ಇರಬೇಕು ಅನ್ನುವಂಥದ್ದು. ಪರರ ವಸ್ತು
ಬೇರೆಯವರ ಏನಾದರೂ ಪದಾರ್ಥಗಳು ನಿಮ್ಮ ಕೈಯಲ್ಲಿದ್ದರೆ ಅದರಿಂದ ಸಮಸ್ಯೆ ಆಗತ್ತೆ. ಹಾಗಾಗಿ ವಾಹನ ಇರ್ಬೋದು, ಚಿನ್ನಾಭರಣಗಳಿರ್ಬೋದು, ವಸ್ತ್ರ ಇರ್ಬೋದು, ಏನೇ ಇರ್ಬೋದು, ಬೇರೆಯವರ ಪದಾರ್ಥ ನಿಮ್ಮ ಹತ್ರ ಇದೆ ಅಂತಾದರೆ ಅದನ್ನು ಹಿಂದಿರುಗಿಸಿ, ಅದನ್ನು ಕೊಟ್ಟು ಕೈ ತೊಳ್ಕೊಳ್ಳಿ ಅನ್ನುವಂತಹ ಅರ್ಥ. ಕೈ ತೊಳ್ಕೊಳ್ಳಿ ಅಂತಂದರೆ ನೀರಿನಿಂದ ಕೈ ತೊಳ್ಕೊಳ್ಳಿ ಎನ್ನುವ ಅರ್ಥ ಮಾಡಿಕೊಳ್ಬೇಡಿ. ನಿಮ್ಮದಲ್ಲ ಅಂತ ಹೇಳಿ ಕೊಟ್ಬಿಡ್ಬೇಕು, ಆ ಜವಾಬ್ದಾರಿಯನ್ನು ಕಳ್ಕೊಳ್ಬೇಕು ಅನ್ನುವಂತಹ ಅರ್ಥ. ವಿರೋಧಿಗಳಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಶತ್ರುಗಳು ನಿಮಗೆ ಸಮಸ್ಯೆಯನ್ನು ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಅದು ನಿಮಗೆ ಈ ದಿವಸ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಅನುಕೂಲ ಇದೆ, ಆದರೆ ಅದು ಸಮಾಧಾನ ಇಲ್ಲ. ಏನೋ ಭೂ ಸಂಬಂಧವಾದಂತಹ ವಿಚಾರಗಳನ್ನು ಮಾತಾಡಿದರೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೋಡಿದಾಗ ನಿಮಗೆ ಅನುಕೂಲ ಆಗುವ ಹಾಗೆ ಕಾಣುತ್ತೆ, ಆದರೆ ನಿಮಗೇ ಸಮಾಧಾನ ಇಲ್ಲ ಅಂತಾದರೆ ಅದನ್ನು ಮಾಡಿ ಏನು ಪ್ರಯೋಜನ ಅನ್ನುವಂಥದ್ದು. ಕುಟುಂಬದಲ್ಲಿ ಆಸ್ತಿಯ ವಿಚಾರಕ್ಕೆ ಮಾತುಕತೆಗಳು ನಡೀಬಹುದು. ಪಿತ್ರಾರ್ಜಿತ್ವೋ, ಪೂರ್ವಾರ್ಜಿತ್ವೋ, ಸ್ವಯಾರ್ಜಿತ್ವೋ ಯಾವುದೇ ಇರಲಿ, ಆ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಮಾತುಕತೆಗಳು ನಡೀತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಭೂ ಸಂಬಂಧಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳು, ಏನೇ ಗೊಂದಲಗಳು ಇದ್ದರೂ ಕೂಡ ಅವೆಲ್ಲ ನಿವಾರಣೆಯಾಗಿ ಫಲವೆಲ್ಲವೂ ಕೂಡ ನಿಮ್ಮ ಪರವಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಕಾಲು ನೋವಿನಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗಬಹುದು ಅನ್ನುವಂಥದ್ದು. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರವನ್ನು ನೀವು ಮಾಡೋಕ್ಕಾಗೋದಿಲ್ಲ. ಅಂದರೆ ಸರಿಯಾದಂತಹ ನಿರ್ಧಾರಕ್ಕೆ ಬರಬೇಕು ನೀವು ಅಂತಂದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಮಾಡುವಂತಹ ವ್ಯವಹಾರ ಶುದ್ಧವಾಗಿರಬೇಕು ಅನ್ನುವಂಥದ್ದು. ಪ್ರಾಮಾಣಿಕತೆಗೆ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದಾಗತ್ತೆ. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮ ಉಪಯೋಗವನ್ನು ಪಡ್ಕೊಳ್ತಾರೆ ಹೊರತು ನಿಮಗೆ ಯಾವುದೇ ರೀತಿಯ ಅನುಕೂಲಗಳನ್ನು ಮಾಡ್ತಾರೆ ಅನ್ನುವಂಥದ್ದು ತಪ್ಪಾಗಬಹುದು ಅಂತ ಅರ್ಥ. ಉದ್ಯೋಗದ ದೃಷ್ಟಿಯಿಂದ ಹಿನ್ನಡೆ ಆಗಬಹುದು. ಹಾಗಾಗಿ ಅದನ್ನು ಕೂಡ ಗಮನಿಸ್ಕೊಳ್ಬೇಕಾದಂತಹದ್ದು. ಸಾಯಂಕಾಲದ ಹೊತ್ತಿಗೆ ಶುಭ ವಾರ್ತೆ ನಿಮ್ಮ ಕಿವಿಗೆ ಬೀಳಬಹುದು. ಅನಗತ್ಯವಾದಂತಹ ಆಲೋಚನೆಗಳಿಂದ ಮಾನಸಿಕವಾದಂತಹ ಬೇಸರ, ನಿಮಗೆ ಯಾವುದು ಸಂಬಂಧಪಟ್ಟಿಲ್ವೋ ಅಂತಹ ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರ ವಿಷಯವಾಗಿ ಮಾತಾಡ್ತೀರಿ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ತೀರಿ. ಅವರು ಹಾಗೆ, ಇವರು ಹೀಗೆ, ಆ ವಿಷಯ ಹಾಗೆ, ಈ ವಿಷಯ ಹೀಗೆ ಅಂತ ಹೇಳಿ ಮಾತಾಡ್ತೀರಿ. ಮನಸ್ಸು ಕೆಟ್ಟು ಹೋಗುತ್ತೆ. ಕೊನೆಗೆ ಅದನ್ನು ನೋಡ್ತಾ ಹೋದಾಗ ಅದು ಯಾವುದು ಕೂಡ ನಿಮಗೆ ಉಪಯೋಗಕ್ಕೆ ಬರದೇ ಇರತಕ್ಕಂತಹ ವಿಷಯ, ವ್ಯಕ್ತಿ, ವಸ್ತು ಆಗಿರುತ್ತೆ. ಕೊನೆಗೆ ಬೇಸರವನ್ನು ಪಟ್ಕೊಳ್ತೀರಿ. ಸಮಯ ಮೀರಿ ಹೋಗಿರುತ್ತೆ, ಸಮಯ ವ್ಯರ್ಥವಾಗಿರುತ್ತೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಬಿಳಿ ಎಕ್ಕದ ಹೂವನ್ನು, ಗರಿಕೆಯನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಾ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ 21 ಬಾರಿ ಪಠನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ಸುಳ್ಳು ಹೇಳೋದರಿಂದ ಸಂಬಂಧಗಳನ್ನು ದೂರ ಮಾಡ್ಕೊಳ್ತೀರಿ. ಕೆಲವರಿಗೆ ಅದೊಂದು ಅಭ್ಯಾಸ, ಸುಳ್ಳನ್ನು ಹೇಳ್ತಾ ಇರೋದು. ಅದರಿಂದ ಏನಾಗತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದರಿಂದ ಏನೆಲ್ಲ ಆಗತ್ತೆ ಅನ್ನುವಂಥದ್ದು. ಹೀಗೆ ಆಲೋಚನೆ ಮಾಡ್ದಲೇ ಬಹಳ ತೊಂದರೆಯನ್ನು, ತಪ್ಪನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಸಂಬಂಧಗಳು ದೂರವಾಗ್ತಕ್ಕಂಥದ್ದು. ಯಾರಿಗೆ ನಿಜ ಗೊತ್ತಾಗ್ಬಿಡುತ್ತೆ ನೀವು ಹೇಳ್ತಾ ಇರುವಂತಹದ್ದು ಸುಳ್ಳು ಅಂತ, ಅಂಥವರು ನಿಮ್ಮ ಹತ್ರನೂ ಕೂಡ ಸುಳಿಯೋದಿಲ್ಲ. ನಿಮಗೆ ಅದು ದೂರವಾಗುವಂತಹ ಯೋಗ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲದೇ ಇರತಕ್ಕಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ಏನೂ ಉಪಯೋಗ ಆಗದೇ ಇರುವಂಥದ್ದಾಗತ್ತೆ. ರಸ್ತೆ ಅಪಘಾತವಾಗಬಹುದು. ರಸ್ತೆಯನ್ನು ದಾಟುವಾಗ ಎಚ್ಚರಿಕೆ ಇರಲಿ. ತೊಂದರೆ ಆಗುವಂಥದ್ದು ಬೇಡ, ತೊಂದರೆ ಮಾಡಿಕೊಳ್ಬೇಡಿ ಅಂತ ಹೇಳುವಂಥದ್ದು. ಮನೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು. ಆದರೆ ನಿಮ್ಮದೇ ಮೇಲುಗೈ, ನಾನು ಹೇಳಿದ್ದೇ ಸರಿ ಅಂತ ಹೇಳಿ ಹಠವನ್ನು ಸಾಧನೆ ಮಾಡ್ತಕ್ಕಂತಹದ್ದು. ಜನ ಎಲ್ಲರೂ ಕೂಡ ಇದನ್ನು ಸಂತೋಷದಿಂದ ಒಪ್ಪಿಕೊಳ್ತಾರೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಆಗಿಬಿಡುತ್ತೆ. ನಿಮ್ಮ ಸಹವಾಸವೇ ಬೇಡ ಅಂತ ಹೇಳಿ ಒಂದಷ್ಟು ಜನ ಅದನ್ನು ಒಪ್ಪಿಕೊಳ್ಳಬಹುದು. ಆ ಕ್ಷಣದಲ್ಲಿ ನಿಮ್ಮ ಒತ್ತಡದಿಂದಲೋ ಅಥವಾ ನಿಮ್ಮ ಒಂದು ಎದುರುಗಡೆ ಕಾಣಿಸ್ಕೊಳ್ಳದೇ ಇರೋದಕ್ಕೆ ಒಂದು ಉಪಾಯವೋ ಆಗಿ ಅದನ್ನು ಒಪ್ಪಿಕೊಳ್ಳಬಹುದು ಅಂತ ಅರ್ಥ. ಚಿನ್ನ, ಬೆಳ್ಳಿ, ಹಣ ಇವುಗಳನ್ನು
ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಸೂಚನೆಗಳಿದೆ. ಎಚ್ಚರಿಕೆ ವಹಿಸಿ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 8 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕನ್ಯಾ ರಾಶಿ ಇಡೀ ದಿವಸ ಶ್ರಮದಾಯಕವಾಗಿ ಕೆಲಸ ಮಾಡೋದ್ರಿಂದ ತೃಪ್ತಿ ಸಿಕ್ಕುತ್ತೆ. ದೇಹಕ್ಕೆ ಶ್ರಮ ಆಗಬಹುದು, ಆದರೆ ಮಾನಸಿಕವಾದಂತಹ ತೃಪ್ತಿ, ಮಾನಸಿಕವಾದಂತಹ ಸಮಾಧಾನ ನಿಮ್ಮದಾಗುತ್ತೆ. ನಾನು ಒಂದು ಕ್ಷಣವನ್ನು ಕೂಡ ಈ ದಿವಸ ವ್ಯರ್ಥ ಮಾಡಿಲ್ಲ ಅನ್ನುವಂತಹ ಆತ್ಮತೃಪ್ತಿ ನಿಮ್ಮದಾಗುತ್ತೆ. ಪ್ರತಿ ದಿವಸವೂ ಹೀಗೇ ಇದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಮನೆಯ ಅಲಂಕಾರಕ್ಕೋಸ್ಕರವಾಗಿ, ಒಂದಷ್ಟು ವಸ್ತುಗಳ ಖರೀದಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಯಾವುದೋ ಒಂದು ಪದಾರ್ಥವನ್ನು ತಂದು ಮನೆಯಲ್ಲಿ ಇಂತಹ ಜಾಗದಲ್ಲಿ ಇಟ್ಟರೆ ಅದು ಚೆನ್ನಾಗಿ ಕಾಣುತ್ತೆ ಅಂತಕ್ಕಂತಹ ಮಾನಸಿಕ ಸಮಾಧಾನಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಯೋಗ ನಿಮ್ಮ ಪಾಲಿಗೆ ಒದಗಿ ಬರ್ತಕ್ಕಂಥದ್ದು. ಪ್ರಾಣಿ ವ್ಯಾಪಾರಿಗಳಿಗೆ ಲಾಭ ಇದೆ. ನಾಯಿ, ಬೆಕ್ಕು, ಹಸು, ಕುರಿ ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರು ತಮ್ಮ ವ್ಯವಹಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸಲಿಕ್ಕೆ ಈ ದಿವಸ ಹೆಚ್ಚು ಅವಕಾಶಗಳಾಗುವಂಥದ್ದು. ಹಿರಿಯರ, ಗುರುಗಳ ಆಶೀರ್ವಾದ, ಮಾರ್ಗದರ್ಶನ, ಅದರ ಲಾಭ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಹಾಗಾಗಿ ಅವರ ಅನುಗ್ರಹ ನಿಮಗೆ ಇದೆ ಅನ್ನುವಂಥದ್ದು ಗಟ್ಟಿಯಾಗುತ್ತೆ. ಸಾಮಾಜಿಕವಾದಂತಹ ಕಾರ್ಯಕ್ರಮದಲ್ಲಿ ಸ್ಥಾನಮಾನಗಳಿರುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ಗುರುತಿಸ್ತಕ್ಕಂತಹ ಒಂದು ಸಂದರ್ಭಗಳು ಒದಗಿ ಬರುತ್ತೆ. ಆಗ ನಿಮಗೆ ಬೆಲೆ ಸಿಕ್ಕುವಂಥದ್ದಾಗುತ್ತೆ. ನಷ್ಟವಾಗಿದ್ದಂತಹ ವಸ್ತುವಾಗಲಿ, ಹಣವಾಗಲಿ, ಏನೇ ಇರಲಿ, ಕಳ್ಕೊಂಡಿದ್ದರೆ ಅದು ಪುನಃ ಲಭ್ಯವಾಗುವ ಸೂಚನೆಗಳಿದೆ. ಹಾಗಾಗಿ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಕಾರ್ತವೀರ್ಯಾರ್ಜುನನನ್ನು ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬುದಾಗಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ. ತುಲಾರಾಶಿ ಹಳೆಯ ನೆನಪು ತುಂಬ ಬೇಸರವನ್ನು, ನೋವನ್ನು ಉಂಟು ಮಾಡುತ್ತೆ. ಯಾವುದೋ ಒಂದು ಸಂದರ್ಭ ನಿಮಗೆ ಜ್ಞಾಪಕವಾಗುತ್ತೆ. ಹಲವಾರು ಘಟನೆಗಳು ಜೀವನದಲ್ಲಿ ನಡೆದು ಹೋಗಿರಬಹುದು. ಅದರಲ್ಲಿ ಯಾವುದೋ ಒಂದು ಘಟನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ನಿಮ್ಮ ಮನಃಪಟಲದಲ್ಲಿ ಮತ್ತೆ ಮತ್ತೆ ಅದು ಇಣಿಕಿ ನೋಡುತ್ತೆ. ನಿಮ್ಮ ಕಣ್ಣು ಮುಂದೆ ಆ ದೃಶ್ಯಗಳು ಹಾದು ಹೋಗುತ್ತೆ. ಆಗ ನೋವನ್ನು, ಬೇಸರವನ್ನು ಪಟ್ಕೊಳ್ತೀರಿ ಅಂತ ಅರ್ಥ. ನಿಮ್ಮ ಏಕಾಗ್ರತೆಗೆ ತೊಂದರೆಯಾಗ್ತಕ್ಕಂಥದ್ದು. ಯಾವಾಗ ಹಳೆಯ ನೆನಪು ಮನಸ್ಸಿನಲ್ಲಿ ಬರುತ್ತೋ ಆಗ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗೋದಿಲ್ಲ. ಅದೇ ಪುನಃ ಬರುವಂಥದ್ದಾಗತ್ತೆ. ಮರಿಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಮರ್ತಿರ್ತೀರಿ. ಆದರೆ ಮತ್ತೆ ಜ್ಞಾಪಕಕ್ಕೆ ಬಂದಾಗ ಅದು ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಮೊದಲು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಮಕ್ಕಳಿಂದ ಶುಭವಾರ್ತೆ, ಸಂತೋಷವಾಗ್ತಕ್ಕಂಥದ್ದು. ಮಕ್ಕಳು ತಾವು ಏನೋ ಸಾಧನೆಯನ್ನು ಮಾಡ್ತಾರೆ, ಓದಿನ ವಿಚಾರದಲ್ಲೋ ವಯಸ್ಸಿಗೆ ಅನುಗುಣವಾಗಿ ಅವರ ಸಾಧನೆ ಇರುತ್ತೆ. ಜೀವನದಲ್ಲಿ ನೆಮ್ಮದಿಯಾದಂತಹ ನೆಲೆಯನ್ನು ಕಂಡುಕೊಂಡಾಗ ನಿಮಗೆ ವಾಸ್ತವವಾಗಿ ಅದರಿಂದ ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಮಯವನ್ನು ನೀವು ಮೀಸಲಾಗಿ ಇಡಬೇಕಾಗತ್ತೆ. ನಿಮ್ಮದೇ ಆದಂತಹ ಕೆಲವು ಕೆಲಸಗಳಿಗೆ ಸಮಯ ಬೇಕಾಗತ್ತೆ ಅನ್ನುವಂತಹದ್ದು. ನಿಮ್ಮ ಉದ್ದೇಶದ ಬಗ್ಗೆ ಮುಕ್ತವಾಗಿ ಚರ್ಚೆಯನ್ನು ಮಾಡಿ. ಏನು ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಆಗಲಿ ಅನ್ನುವಂಥದ್ದು. ವ್ಯಾಪಾರಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡಬೇಡಿ. ಅದರಿಂದ ಲಾಭ ಇಲ್ಲ, ನಷ್ಟ ಆಗತ್ತೆ. ಹಾಗಾಗಿ ಅದರ ಬಗ್ಗೆ ಚಿಂತನೆ ಸರಿಯಾಗಿರಲಿ ಎನ್ನುವಂಥದ್ದು. ಆಂಜನೇಯ ಸ್ವಾಮಿಯ ಸ್ಮರಣೆಯನ್ನು ಮಾಡಿ. ಆಂಜನೇಯ ಸ್ವಾಮಿಯ ಪ್ರಸಾದದಿಂದ, ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಬೇಡಿಕೆಗಳು ನೆರವೇರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಸ್ನೇಹಿತರು ನಿಮ್ಮೆಲ್ಲ ಕೆಲಸಗಳಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಜೊತೆಗಿರೋದರಿಂದ, ಅವರ ಒಂದು ಸಹಾಯ ಸಹಕಾರ ನಿಮಗೆ ಸಿಕ್ಕೋದ್ರಿಂದ ನಿಮ್ಮ ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬಿಡ್ತೀನಿ ಅನ್ನುವಂಥದ್ದು ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಸ್ನೇಹಿತರು. ಆ ಸ್ನೇಹಿತರ ಬಲ, ಅವರ ಸಹಕಾರ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ರಸ್ತೆಯನ್ನು ದಾಟುವಾಗ, ವಾಹನ ಚಾಲನೆಯನ್ನು ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ. ಇವತ್ತು
ಬಹಳಷ್ಟು ತೊಂದರೆ ಆಗುವಂಥದ್ದು, ಅಪಘಾತಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುವಂಥದ್ದಿದೆ. ಕ್ರೀಡಾರಂಗದಲ್ಲಿರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಅನುಕೂಲವಾಗ್ತಕ್ಕಂಥದ್ದು ಕ್ರೀಡಾಪಟುಗಳಾಗಬಹುದು, ಅಥವಾ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಬಹುದು, ಅವರಿಗೆ ಲಾಭ ಅಥವಾ ಅನುಕೂಲ ಹೆಚ್ಚಾಗುವಂಥದ್ದು. ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಅದರ ಸದುಪಯೋಗವಾಗಲಿ. ಯಾವುದೂ ಕೂಡ ಅಲ್ಲಿ ಅತಂತ್ರಗಳಾಗ್ತಕ್ಕಂಥದ್ದು, ಬೇಡದೇ ಇರುವಂತಹ ಘಟನೆಗಳು ಸಂಭವಿಸುವ ಹಾಗೆ ಆಗದೆ ಇರುವಂತೆ ನೀವು ನೋಡ್ಕೊಳ್ಬೇಕಾದಂಥದ್ದು. ಸೋದರ ಮಾವನ ಸಂಬಂಧದಲ್ಲಿ ಘರ್ಷಣೆ ಆಗ್ಬೋದು, ತಾಯಿಯ ಅಣ್ಣ ತಮ್ಮ ಅವರಲ್ಲಿ, ಅಥವಾ ಅವರ ಕುಟುಂಬದಲ್ಲಿ ತಂದೆಯ ತಂಗಿ ಅಥವಾ ಅವರ ಕುಟುಂಬದಲ್ಲಿ ಏನೋ ಘರ್ಷಣೆಗೆ ಅವಕಾಶಗಳು ಹೆಚ್ಚಾಗಿರುವಂಥದ್ದಿರುತ್ತೆ. ಮಾನಸಿಕ ದ್ವೇಷ ಅಸೂಯೆಗಳನ್ನು ದೂರ ಮಾಡಿ. ಯಾವುದೇ ಕಾರಣಕ್ಕೂ ದ್ವೇಷವನ್ನು ಸಾಧಿಸ್ಲಿಕ್ಕೆ ಹೋಗಬೇಡಿ. ಬೇರೆಯವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡಿ. ಇದು ಎರಡೂ ಕೂಡ ನಿಮಗೆ ಶ್ರೇಯಸ್ಸಲ್ಲ, ಯಾರಿಗೂ ಶ್ರೇಯಸ್ಸಲ್ಲ. ಅದರಲ್ಲಿ ವಿಶೇಷವಾಗಿ ನೀವು ಅದನ್ನು ಗಮನಿಸಬೇಕಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಧನುರ್ರಾಶಿ, ನಿಮ್ಮ ವರ್ತನೆ, ನಿಮ್ಮ ನಡವಳಿಕೆ, ನಿಮ್ಮ ಮಾತು ಎಲ್ಲವೂ ಕೂಡ ಮನೆಯವರಿಗೆ ಬೇಸರವನ್ನು ತಂದಿಡುತ್ತೆ. 10 ಸಾರಿ ಹೇಳಿದರೂ ಕೂಡ ಒಂದು ಕೆಲಸವನ್ನು ನೀವು ಮಾಡೋದಿಲ್ಲ, ಆ ರೀತಿಯಲ್ಲಿ ವರ್ತನೆ ಮಾಡ್ತೀರಿ ಅಂತಾದರೆ ಮನೆಯವರಿಗೆ ಸಮಾಧಾನ ಆದರೂ ಹೇಗೆ ಸಿಕ್ಕತ್ತೆ? ನಿಮ್ಮ ಆಲಸ್ಯ, ನಿಮ್ಮ ಜಾಡ್ಯ, ಯಾವುದರಲ್ಲೂ ಉತ್ಸಾಹ ಇಲ್ಲದೇ ಇರತಕ್ಕಂಥದ್ದು, ಇರುವಂಥ ಅನುಕೂಲವನ್ನು, ಇರುವಂಥ ವ್ಯವಸ್ಥೆಯನ್ನು ಸದುಪಯೋಗ ಮಾಡಿಕೊಳ್ಳದೇ ಇರತಕ್ಕಂಥದ್ದು, ದಾರಿದ್ರ್ಯವನ್ನು ತಂದುಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮನೆಯವರಿಗೆ ದೊಡ್ಡ ಮಟ್ಟಿಗೆ ಬೇಸರಕ್ಕೆ ಕಾರಣವಾಗುತ್ತೆ. ದೂರದ ಬಂಧುಗಳು ಸ್ನೇಹಿತರು ಮನೆಗೆ ಬರಬಹುದು, ಆದರೆ ಅವರು ಬಂದಾಗ ಅವಮಾನವಾಗ್ತಕ್ಕಂಥದ್ದಾಗುತ್ತೆ. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಕ್ಕುವಂಥದ್ದಿದೆ, ಆದರೆ ನಿಮ್ಮ ಪ್ರಯತ್ನ ಅನ್ನೋದೊಂದು ಬೇಕಲ್ಲ. ಭಗವಂತನ ಅನುಗ್ರಹ ಅದೃಷ್ಟದ ಜೊತೆಗೆ ಪ್ರತಿಯೊಬ್ಬರ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಅತಿ ಮುಖ್ಯವಾಗುತ್ತೆ. ಯಾವುದು ಒಂದು ಕಡಿಮೆ ಆದರೂ ಕೂಡ ಅಷ್ಟು ಅಂಶ ಜೀವನದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ನಿಮ್ಮ ಆಲಸ್ಯವೇ ಎಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಬೇಕು. ಕೆಲಸದ ಒತ್ತಡದಿಂದ ಕೋಪ ಮಾಡ್ಕೊಳ್ತೀರಿ. ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಕೆಲಸ ಆಗೋದಿಲ್ಲ. ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕು, ಆಗ ಮಾತ್ರ ಕೆಲಸ ಪೂರೈಸುವಂಥದ್ದಾಗುತ್ತೆ. ಮನೆ ಕೆಲಸದ ಬಗ್ಗೆ ಗಮನ ಇರಲಿ, ಗೌರವ ಇರುತ್ತೆ. ಮನೆ ಕೆಲಸ ಅಂತಂದರೆ ಕೇವಲ ಗುಡಿಸೋದು ಒರೆಸೋದು ಆ ರೀತಿ ಭಾವನೆ ಇಲ್ಲ, ಇಡೀ ಮನೆಯ ಸಂಪೂರ್ಣ ಜವಾಬ್ದಾರಿ ಅಂತ ಅರ್ಥ ಮಾಡ್ಕೊಳ್ಳಿ. ಆಗ ಮಾತ್ರ ಅಲ್ಲಿ ಸರಿಯಾದಂತಹ ವ್ಯವಸ್ಥಿತವಾದಂತಹ ಗೌರವ ನಿಮ್ಮದಾಗುವಂಥದ್ದಾಗುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ನರಸಿಂಹಸ್ವಾಮಿಯನ್ನು ಕುರಿತು ಈ ಶ್ಲೋಕ ಮಂತ್ರವನ್ನು 12 ಬಾರಿ ಪಠನೆ ಮಾಡಿ ಶುಭವಾಗಿ. ಮಕರ ರಾಶಿ, ಈ ದಿವಸ ಅಚ್ಚರಿಯ ಘಟನೆ ನಡೀಬಹುದು. ನಿಮಗೆ ಅದು ಕುತೂಹಲ, ಆಶ್ಚರ್ಯ, ಭಯ, ಸಂತೋಷ, ನೋವು, ದುಃಖ ಎಲ್ಲವನ್ನೂ ಕೂಡ ತರಬಹುದು. ಅದೆಲ್ಲವೂ ಕೂಡ ನಿಮಗೆ ವಿಚಿತ್ರವಾಗಿಯೇ ಕಾಣಬಹುದು ಅಂತಕ್ಕಂಥದ್ದು. ಜೀವನದ ನಿರಾಸೆಗಳನ್ನು ದೂರ ಮಾಡಿ, ಆಶಾದಾಯಕರಾಗಿರಿ. ನನ್ನ ಭಾಗಕ್ಕೇನೂ ಇಲ್ಲ, ನನಗೆ ಯಾವುದೂ ಆಗ್ತಾ ಇಲ್ಲ ಅನ್ನುವಂತಹ ನಿರಾಸೆಗಳು ಬೇಡ. ಯಾವುದೋ ಒಂದು ಕೈ ತಪ್ಪಿ ಹೋಯಿತು, ನಾನು ಮತ್ತೊಂದನ್ನು ಪಡ್ಕೊಳ್ತೀನಿ ಅಂತಕ್ಕಂತಹ ದೃಢವಾದ ಸಂಕಲ್ಪ, ದೃಢವಾದ ನಂಬಿಕೆ, ಆಶಾದಾಯಕ ಭಾವನೆ ನಿಮ್ಮಲ್ಲಿ ಇದ್ದು ಬಿಟ್ಟರೆ ಪುನಃ ಅದನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆರ್ಥಿಕ ಹಿನ್ನಡೆ ಆದರೂ ಕೂಡ ಸಮಾಧಾನ ಇರಲಿ. ದುಡ್ಡು ಕಾಸಿನ ಬಗ್ಗೆ ಸ್ವಲ್ಪ ಏನೋ ಅಸಮಾಧಾನ ಇದೆ ಅಂತ ಆದರೂ ಕೂಡ ಸಮಾಧಾನ ಇರಲಿ. ಸಮಾಧಾನವನ್ನು ಕಳ್ಕೊಳ್ಬೇಡಿ. ಅಸಮಾಧಾನಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಮಕ್ಕಳ ಚಿಂತೆಯಿಂದ ಹೊರಗಡೆ ಬರಬೇಕು. ಮಕ್ಕಳು ತಮ್ಮ ಪಾಡಿಗೆ ತಾವು ಏನೋ ಬೇಕಾದ್ದನ್ನು ವ್ಯವಸ್ಥೆ ಮಾಡಿಕೊಳ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, ಜೊತೆಗೆ ಧನ ಸಹಾಯವೂ ಕೂಡ ಆಗ್ತಕ್ಕಂಥದ್ದಿದೆ. ತಮ್ಮ ಓದಿಗೆ ಪೂರಕವಾದಂತಹ ಒಂದಷ್ಟು ಸಹಾಯಗಳು ಬೇರೆಯವರಿಂದ ಸಿಕ್ಕತ್ತೆ. ಜೊತೆಗೆ ಹಣಕಾಸು ಕೂಡ ಅದಕ್ಕೆ ಪೂರಕವಾಗಿ ಒದಗಿ ಬರುತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆತ್ಮವಿಶ್ವಾಸ ಬೆಳೆದಷ್ಟು ಕೂಡ ನಿಮಗೆ ಅನುಕೂಲವಾಗುತ್ತೆ ಅಂತ ಅರ್ಥ. ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿಕೊಳ್ಬೇಕು.
ಎಲ್ಲಿ ಆತ್ಮವಿಶ್ವಾಸ ಇರುತ್ತೋ ಅಲ್ಲಿ ನಾವು ಒಂದಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಒದಗಿ ಬರುವಂಥದ್ದು. ಮಕ್ಕಳಿಗೆ ಅಧ್ಯಯನ ಸಾಮಗ್ರಿಗಳನ್ನು ನಿಮ್ಮ ಕೈಲಾದಷ್ಟು ಕೊಡಿಸಿ. ಶುಭವಾಗಿ. ಕುಂಭರಾಶಿ, ಅನುಮಾನದ ವಿಚಾರಗಳು ಮನಸ್ಸಿಗೆ ಬಂದುಬಿಟ್ರೆ ತುಂಬ ಕಿರಿಕಿರಿ ಆಗ್ತಕ್ಕಂತಹದ್ದು ಸಾಧ್ಯತೆ ಹೆಚ್ಚಾಗತ್ತೆ. ಯಾಕೆ ಅಂತಂದರೆ ಯಾವ ವಿಷಯವನ್ನು ಯಾವ ವ್ಯಕ್ತಿಯನ್ನು ಅನುಮಾನದಿಂದ ನೋಡಬೇಕೋ ಹಾಗೆ ನೋಡುವಂಥದ್ದು ಸಹಜ. ಪ್ರತಿಯೊಂದನ್ನು ಕೂಡ ಅನುಮಾನಾಸ್ಪದವಾಗಿಯೇ ನಾನು ನೋಡ್ತೀನಿ ಅಂತಂದರೆ ಮಾನಸಿಕವಾದಂತಹ ಕಿರಿಕಿರಿ ಕೊನೆಯಲ್ಲಿ ಹೆಚ್ಚಾಗುವಂಥದ್ದು, ಅದು ದೊಡ್ಡ ತಪ್ಪು ಕೂಡ ಆಗುವಂಥದ್ದಾಗತ್ತೆ. ಅನಗತ್ಯವಾದಂತಹ ಕೆಲಸಗಳು ನಿಮ್ಮ ಸಮಯವನ್ನು ಹಾಳು ಮಾಡಿಬಿಡುತ್ತೆ. ಯಾವುದೋ ಒಂದು ಅರ್ಜೆಂಟಾಗಿ ಮಾಡಬೇಕಾದಂತಹ ಕೆಲಸ ಇರುತ್ತೆ, ಅದರ ಕಡೆ ಗಮನವನ್ನು ಕೊಡದಲೇ ಏನೋ ಬೇಡದೇ ಇರುವಂಥದ್ದನ್ನು ಮಾಡ್ತಾ ಕೂತಿರೋದು, ಸಮಯ ಆದಮೇಲೆ ಅಯ್ಯೋ ಸಮಯ ಆಗೋಯ್ತು ಅಂತ ಹೇಳಿ ಪಶ್ಚಾತ್ತಾಪ ಪಡೋದು, ಇದು ಯಾವುದೂ ಕೂಡ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಆಲಸ್ಯವನ್ನು ದೂರ ಮಾಡಬೇಕು, ಆನಂದವಾಗಿರಬೇಕು, ಉತ್ಸಾಹದಿಂದ ಇರಬೇಕು. ಆ ಶರೀರದಲ್ಲಿರ್ತಕ್ಕಂತಹ ದೊಡ್ಡ ಶತ್ರು ಆಲಸ್ಯ, ಅದನ್ನು ನೀವು ದೂರ ಮಾಡಿಕೊಳ್ಳದೆ ಹೋಗ್ಬಿಟ್ರೆ ಇಡೀ ದಿನ ವ್ಯರ್ಥವಾಗುತ್ತೆ, ಯಾವ ಕೆಲಸಕ್ಕೂ ಕೂಡ ಅನುಕೂಲಗಳು ಆಗದೇ ಇರತಕ್ಕಂಥದ್ದಾಗುತ್ತೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬಹುದು, ಅದಕ್ಕೆ ಅವಕಾಶ ಇದೆ, ಅದರಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ. ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಳ್ಬಹುದೇನೋ, ಅದು ನಿಮ್ಮ ಮನಸ್ಸಿಗೆ ಆನಂದವನ್ನು ಸಂತೋಷವನ್ನು ಕೊಡ್ತಕ್ಕಂಥದ್ದು. ಜೀವನ ಶೈಲಿಯನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಆಗೋದಿಲ್ಲ. ನಾನು ಹೀಗಿರಬಾರ್ದು ಅಂತ ಹೇಳಿ ಯಾವುದೋ ಚಿತ್ರಣವನ್ನು, ಯಾವುದೋ ವ್ಯಕ್ತಿಯನ್ನು, ಇನ್ಯಾವುದೋ ಜಾಹೀರಾತನ್ನು ನೋಡಿ ಬದಲಾಗೋದಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ಅದು ಯಾವ ಕಾರಣಕ್ಕೂ ಆಗದೇ ಇರತಕ್ಕಂಥದ್ದಾಗತ್ತೆ. ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ, ಹಣ ವ್ಯಯವನ್ನು ಮಾಡ್ತೀರಿ, ಆದರೆ ಏನು ಪ್ರಯೋಜನ, ಯಾತಕ್ಕೋಸ್ಕರ ಮಾಡ್ತಾಯಿದ್ದೀರಿ, ಇದು ಯಾವುದೂ ಕೂಡ ನಿಮಗೆ ಲೆಕ್ಕ ಸಿಕ್ಕದೇ ಇರುವಾಗತ್ತೆ. ಕುಟುಂಬದ ಕಲಹಕ್ಕೆ ಅವಕಾಶ ಇದೆ, ಮನೆಯಲ್ಲಿ ಜಗಳವಾಗೋದಕ್ಕೆ ಅವಕಾಶಗಳಾಗತ್ತೆ. ಪ್ರತಿಯೊಂದು ವಿಷಯವೂ ಕೂಡ ಇಲ್ಲಿ ಗಣನೆಗೆ ಬರುತ್ತೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಅಂತಹ ಸಂದರ್ಭಗಳು ಬಂದಾಗ ಸರಿಯಾದಂತಹ ರೀತಿಯಲ್ಲಿ ನೀವು ಗಮನವನ್ನು ಕೊಡಲಿಲ್ಲ ಅಂತಾದರೆ ಮಾನಸಿಕವಾಗಿ ಹಿಂಸೆಯನ್ನು ಪಡ್ತೀರಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ತಂದೆಯವರಿಂದ ಉತ್ತಮವಾದಂತಹ ಮಾರ್ಗದರ್ಶನ, ಸಲಹೆ ಎಲ್ಲವೂ ಕೂಡ ಸಿಕ್ಕತ್ತೆ. ಅದರ ಸದ್ವಿನಿಯೋಗ ಮಾಡಿಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅವರ ಮಾತನ್ನು ಕೇಳಿ. ಅವರಿಂದ ಆಗತಕ್ಕಂತಹ ಸಹಾಯ ಸಹಕಾರಗಳು ನಿಮ್ಮ ಕೆಲಸಕ್ಕೆ ಬಹಳ ಗಟ್ಟಿಯಾದಂತಹ ಶಕ್ತಿ ಆಗತ್ತೆ, ಅದನ್ನು ತಿಳ್ಕೊಳ್ಳಿ. ಸಂಬಂಧಿಕರು ಹಣಕ್ಕೋಸ್ಕರವಾಗಿ ವ್ಯತ್ಯಾಯವನ್ನು ಮಾಡಬಹುದು, ಆಲೋಚನೆಯನ್ನು ಮಾಡಿ. ಅನುಭವ ನಿಮ್ಮದಾಗಿರುತ್ತೆ, ಹಣ ನಿಮ್ಮ ಕೈಯಲ್ಲಿದೆ, ಯಾರಿಗೆ ಕೊಟ್ಟರೆ ಅದು ನಷ್ಟ ಆಗೋದಿಲ್ಲ, ಹಿಂತಿರುಗಿ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಅದನ್ನು ತಿಳಿದು ವ್ಯವಹರಿಸಬೇಕಾದಂಥದ್ದು. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ಮಾನಸಿಕವಾಗಿ ನೆಮ್ಮದಿ ಕಡಿಮೆ, ಜಿಗುಪ್ಸೆ ಉಂಟಾಗಬಹುದು ಜೀವನದಲ್ಲಿ. ಯಾವುದೂ ಕೂಡ ಬೇಡಪ್ಪ, ಯಾರ ಸಹವಾಸನೂ ಬೇಡಪ್ಪ ಅಂತ ಅನ್ನಿಸ್ಬಹುದು, ಆದರೆ ಅದಲ್ಲ ಜೀವನ. ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನು ನೋಡಿ ಆ ಜೀವನದ ಸಾಮರಸ್ಯವನ್ನು ತಾನು ತಂದುಕೊಳ್ಳಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವ್ಯಾಪಾರದಲ್ಲಿ ಹಾನಿ, ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನು ನಡೆಸ್ತೀರಿ, ಅದು ಕೂಡ ನಿಮ್ಮಿಂದ ಈ ದಿವಸದ ಮಟ್ಟಿಗೆ ಕಷ್ಟ ಸಾಧ್ಯವಾಗ್ತಕ್ಕಂತಹ ಕೆಲಸ ಅಂತ ಹೇಳಬೇಕು. ಕೆಲಸದ ಒತ್ತಡ, ತುಂಬ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸವಾಗುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ, ಅಸಮಾಧಾನ ಇವೆಲ್ಲವನ್ನು ನೋಡಬೇಕಾದಂಥದ್ದು. 12 ಸಲ ಅಶ್ವತ್ಥ ಪ್ರದಕ್ಷಿಣೆಯನ್ನು, ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ. ಆ ಪ್ರದಕ್ಷಿಣೆಯನ್ನು ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬುದಾಗಿ ಪ್ರತಿಯೊಂದು ಪ್ರದಕ್ಷಿಣೆಗೊಂದು ಸಾರಿ ಅದನ್ನು ಹೇಳಿಕೊಳ್ಳಿ. ಶುಭವಾಗಿ.